ಭಾಳ ಖುಷಿ ಇದೆ. ಅಂದರೆ 2018ರ ಪ್ರಶಸ್ತಿ ಸೊ ಆಗಿದೆ, ಒಂದು 6 ವರ್ಷ 7 ವರ್ಷ ಆಗ್ತಾ ಬಂತು. ಸೊ ಇವತ್ತು ಪ್ರಶಸ್ತಿ ಸಮಾರಂಭ ಆಗಿರೋದು ಅದು ಮೈಸೂರಲ್ಲಿ ಆಗಿರೋದು ಭಾಳ ಖುಷಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರಲ್ಲೇ ಸರ್ಕಾರಿ ಸಿನಿಮಾವನ್ನು ನೋಡಿದರು. ಹಾಗಾಗಿ ಮೈಸೂರು ಕನ್ನಡ ಚಿತ್ರರಂಗಕ್ಕೆ ಯಾವತ್ತೂ ತುಂಬ ಒಂದು ಅವಿನಾಭಾವ ಸಂಬಂಧ. ಸಿನಿಮಾದಲ್ಲಿ ಸ್ಟುಡಿಯೋಗಳಿದ್ದಂಥದ್ದು ಕಾಲಗಳಾಗ್ಬೋದು ಅಥವಾ ಹಲವಾರು ಸಿನಿಮಾಗಳು ಇಲ್ಲಿ ಚಿತ್ರೀಕರಣ ಆಗಿರೋದು ಮತ್ತು ತುಂಬ ಕಲಾವಿದರುಗಳು ಮೈಸೂರು ಭಾಗದಿಂದ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಸಮಾರಂಭ ತುಂಬ ವಿಶೇಷ ಅನಿಸುತ್ತೆ. ಸೊ ಭಾಳ ಖುಷಿ ಇದೆ. ಸರ್ಕಾರಿಗೆ ಅತ್ಯುತ್ತಮ ಮನೋರಂಜನಾ ಚಿತ್ರ ಪ್ರಶಸ್ತಿ ಬಂದಿದೆ. ಸೊ ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಸಹ ನಿರ್ಮಾಪಕರಾಗಿ ಅಕ್ಷತಾ ಶೆಟ್ಟಿ ಅಂತ ಇದ್ದರು ಮತ್ತು ರವಿರೈ ಕಳಸ ಅಂತ ಅಂದ್ಕೊಂಡಿದ್ದರು. ಅವ್ರಿಗೂ ನಾನು ಧನ್ಯವಾದ ಹೇಳ್ತಾ ನನ್ನ ಇಡೀ ತಂಡ, ಸಿನಿಮಾಟೋಗ್ರಾಫರ್ ಆಗ್ಬೋದು, ನನ್ನ ಇಡೀ ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ ಮತ್ತು ಎಲ್ಲ ಮಕ್ಕಳಿಗೆ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಈ ಪ್ರಶಸ್ತಿನ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ ನಾನು ಡೆಡಿಕೇಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸರ್, ಸಿನಿಮಾ ಸಾಮಾಜಿಕ ಬದಲಾವಣೆಗೂ ಸಾಕ್ಷಿಯಾಗಿತ್ತು. ಅಂತಹ ಸಿನಿಮಾ ರಿಷಬ್ ಅವರಿಂದ ಮತ್ತೆ ನಿರೀಕ್ಷೆ ಮಾಡ್ಬೋದಾ ಅಂತೇಳಿ? ಸಾಮಾಜಿಕ ಖಂಡಿತ, ಅಂದರೆ ಸರ್ಕಾರಿ ನಾನೇ ಮಾಡಿರೋದ್ರಿಂದ ಮತ್ತೆ ಕೂಡ ಅಂಥ ಸಿನಿಮಾಗಳನ್ನು ಮಾಡುವಂಥ ಯೋಚನೆಗಳು ಇದ್ದೇ ಇದೆ. ಕನ್ನಡ ಶಾಲೆಗಳು ಉಳಿಬೇಕು ಅನ್ನೋ ನಿಟ್ಟಲ್ಲಿ ಮಾಡಿರುವಂಥದ್ದು. ಜೊತೆಗೆ ಅದ್ರ ಜೊತೆಗೆ ಮನೋರಂಜನೆಯೂ ಇದ್ದಾಗ ಹೆಚ್ಚು ಜನರನ್ನು ತಲುಪುವಂಥ ಕೆಲಸ ಆಗುತ್ತೆ ಅನ್ನೋಂಥ ಪ್ರಯತ್ನ. ಅದನ್ನು ಜನರು ತುಂಬ ದೊಡ್ಡ ಯಶಸ್ಸನ್ನು ಕೊಡ್ತಾ ಜೊತೆಗೆ ಪ್ರಶಸ್ತಿಗಳು ಬಂದಿರೋದು ಇಡೀ ತಂಡಕ್ಕೆ ತುಂಬ ಖುಷಿ ಇದೆ. ಕಾಂತಾರ ಸೀರೀಸ್ ತರ ಸರ್ಕಾರಿ ಶಾಲೆಗಳ ಸೀರೀಸ್ ಗೊತ್ತಿಲ್ಲ, ನೋಡೋಣ ಖಂಡಿತವಾಗ್ಲೂ. ಸಾಕಷ್ಟು ಅದೇ ರೀತಿ ಸಮಸ್ಯೆಗಳು ತಮ್ಮಿಂದ ಏನಾದ್ರು ನೋಡೋಣ. ಆಲ್ರೆಡಿ ಸರ್ಕಾರಿ ಶಾಲೆ ಸಿನಿಮಾದಲ್ಲಿ ಸುಮಾರಷ್ಟು ವಿಷಯಗಳನ್ನ ಅಡ್ರೆಸ್ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್.